ನಾವು ಅವಾಗಲೇ ಹೇಳ್ತಾ ಇದ್ವಿ ಇಡ್ಲಿಯನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡುವಂಥದ್ದು ಎಷ್ಟು ಸರಿ, ಅದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ವಿ. ಇದೀಗ TV9 ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಕ್ವಾಲಿಟಿ ರಹಿತವಾದಂತ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗೆ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ. ಇದು TV9 ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇನ್ನೆರಡು ದಿನಗಳಲ್ಲಿ ಸುತ್ತೋಲೆ ಕೂಡ ಬರುತ್ತೆ. ಕ್ವಾಲಿಟಿ ರಹಿತವಾದ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಆರೋಗ್ಯ ಸುರಕ್ಷತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ಈ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲಿ ಏನಂದರೆ ಈ ಇಡ್ಲಿಯನ್ನು ಏನು ಬೇಯಿಸ್ತಾರೆ ಆವಾಗ ಹಿಂದೆ ಎಲ್ಲ ಬಟ್ಟೆ ಉಪಯೋಗಿಸಿ ಮಾಡೋರು. ಆದರೆ ಇತ್ತೀಚಿನ ಕಾಲದಲ್ಲಿ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇತ್ತು. ಆ ಕಾರಣದಿಂದ ನಮ್ಮ ಇಲಾಖೆಯವರು ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾಯಿದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ಕು ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52 ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡ್ತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಅಂಥವ್ರು ಬ್ಯಾನೇ ಅದು ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ ಬ್ಯಾನ್ ಅಲ್ಲ, ಪ್ಲಾಸ್ಟಿಕ್ ಅಲ್ಲದೆ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರ್ದು. ಮತ್ತು ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾಯಿದ್ದಾರೆ. 52 ಏನು ನೋಡಿ, ಎಷ್ಟೋ ವರ್ಷಗಳಿಂದ ಈ ರೀತಿಯಾಗಿ ಇಡ್ಲಿಯನ್ನ ಪ್ಲಾಸ್ಟಿಕ್ ಲೇಯರ್ ಅನ್ನ ಬಳಸಿ ಸ್ಟೀಮ್ ಮಾಡಲಾಗ್ತಾ ಇತ್ತು, ತಯಾರು ಮಾಡಲಾಗ್ತಾ ಇತ್ತು. ಇದರಿಂದಾಗಿ ಕ್ಯಾನ್ಸರ್ ಉಂಟಾಗುತ್ತೆ, ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆಯಿಂದ ಹಿಡಿದು ಹೃದಯಾಘಾತದವರೆಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ಅಂತ ಹೆಲ್ತ್ ಎಕ್ಸ್ಪರ್ಟ್ ಕೂಡ TV9 ಜೊತೆಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಇದೀಗ ಅದರ ಇಂಪ್ಯಾಕ್ಟ್ ಆಗಿ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ದಾರೆ, ಈ ರೀತಿಯಾಗಿ ಕ್ವಾಲಿಟಿ ರಹಿತವಾದಂಥ ಪ್ಲಾಸ್ಟಿಕ್ ಅನ್ನ ಬಳಸೋ ರೀತಿಯಾಗಿ ಇಲ್ಲ. ಇಡ್ಲಿಯನ್ನ ತಯಾರು ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದನ್ನ ನಿಷೇಧ ಮಾಡಲಾಗಿದೆ ಅಂತ. ಇದು TV9 ವರದಿಯ ಇಂಪ್ಯಾಕ್ಟ್. ಜನರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತಾ ಇತ್ತು. ಯಾರು ತಿನ್ನಲ್ಲ ಹೇಳಿ ಇಡ್ಲಿಯನ್ನ? ಯಾವ ರೀತಿಯಾಗಿ ಮಾಡ್ತಾರೆ ಏನು ಯಾವುದನ್ನು ಕೂಡ ನೋಡೋದಿಲ್ಲ. ಸಿಕ್ಕಿರುವಂತ ಆಹಾರವನ್ನ ತಿಂತಾ ಇದ್ರು. ಬಟ್ ಅದನ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ? ಹೀಟ್ ರೆಸಿಸ್ಟೆನ್ಸ್ ಇರುವಂತಹ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಒಟ್ಟು 251 ಕಡೆಗಳಲ್ಲಿ ಸ್ಯಾಂಪಲ್ಸ್ಗಳ ಸಂಗ್ರಹ ಆಗಿತ್ತು. ಅದರ ವರದಿ ಕೂಡ ಬಂದಿದೆ ಇದೀಗ. ಇದರಲ್ಲಿ ಕಾರ್ಸಿನೋಜೆನಿಕ್ ಅಂಶ ಪತ್ತೆಯಾಗಿದೆ. ಒಟ್ಟು 51 ಸ್ಯಾಂಪಲ್ಸ್ ಅಸುರಕ್ಷಿತ ಅಂತ ಬಂದಿದೆ. ಇಡ್ಲಿಯಲ್ಲಿ ಈ ಕಾರ್ಸಿನೋಜೆನಿಕ್ ಅಂಶ ಸೇರ್ಕೊಂಡಿದೆ. ಈ ಹಿಂದೆ ಎಲ್ಲ ಹತ್ತಿ ಬಟ್ಟೆಯನ್ನ ಬಳಕೆ ಮಾಡ್ತಾ ಇದ್ರು, ಅದರಿಂದ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ, ಸುಲಭ ಅಂತ. ಆದ್ರೆ ಇದರಿಂದಾಗಿ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಯಾರು ಆ ಕ್ಯಾನ್ಸರ್ ಅನ್ನುವಂಥ ಪದ ಕೇಳಿದ್ರೇನೆ ಭಯ ಬೀಳ್ತಾರೋ ಅಂತಹ ಕ್ಯಾನ್ಸರ್ ಇಡ್ಲಿಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಇಡ್ಲಿಯನ್ನ ಮಾಡುವ ವಿಧಾನದಿಂದ. ಕೆಳಗಡೆನೂ ಒಂದು ಪ್ಲಾಸ್ಟಿಕ್ ಲೇಯರ್ ಹಾಕ್ತಾರೆ, ಅದ್ರ ಮೇಲೆ ಇಡ್ಲಿ ಹಿಟ್ಟು, ಅದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಲೇಯರ್.
ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಹೌದು, ಆಗ್ಲೇ ನೀವು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರ ಜೊತೆಗೆ ಯಾವ ರೀತಿಯಾಗಿ ಅದನ್ನ ತಯಾರಿಸಲಾಗ್ತಾ ಇದೆ ಅಂತ ಅಲ್ಲಿ ಹೋಟೆಲ್ಗಳಲ್ಲೇ ನಿಂತು ಅದನ್ನು ಕೂಡ ನಮಗೆ ತೋರಿಸಿದ್ರಿ, ಯಾವ ರೀತಿಯಾಗಿ ಆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿ ಇಡ್ಲಿಯನ್ನ ತಯಾರು ಮಾಡಲಾಗುತ್ತೆ ಅಂತ. ಜೊತೆಗೆ ನಮ್ಮ ಹೆಲ್ತ್ ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಇವೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಇದೀಗ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ, ಇಡ್ಲಿ ಬಳಕೆಯಲ್ಲಿ ಪ್ಲಾಸ್ಟಿಕ್ ಬಳಸಬಾರದು ಅನ್ನುವಂಥದ್ದಾಗಿ. ಯಾವಾಗ ಇದರ ಆದೇಶ ಹೊರಬೀಳುತ್ತೆ, ಜೊತೆಗೆ ಯಾವಾಗಿಂದ ಇದು ಜಾರಿ ಆಗುತ್ತೆ, ಏನು ಅಪ್ಡೇಟ್ ಸಿಗ್ತಾ ಇದೆ ವಿನಯ್? ಚೈತ್ರ, ನಿಜಕ್ಕೂ ಕೂಡ ದೊಡ್ಡ ಆತಂಕಕಾರಿ ಅಂಶವನ್ನ ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಒಂದು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಇಡ್ಲಿ ತಯಾರಿಕಾ ಹೋಟೆಲ್ಗಳು ಮತ್ತು ಬೀದಿ ಬದಿ ಏನು ಮಾರಾಟ ಮಾಡ್ತಾರೆ ಅವರ ಬಳಿ ಹೋಗಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿತ್ತು. ಇದಕ್ಕೂ ಮೊದಲು ತಜ್ಞರು ಒಂದಿಷ್ಟು ಎಕ್ಸ್ಪರ್ಟ್ಗಳ ಸಲಹೆಗಳನ್ನು ಆರೋಗ್ಯ ಇಲಾಖೆಗೆ ಮತ್ತು ಆಹಾರ ಇಲಾಖೆ ಕೊಟ್ಟಿದ್ರು. ಪ್ರಮುಖವಾಗಿ ಈ ಹಿಂದೆ ಸಾಂಪ್ರದಾಯಿಕವಾಗಿ ಇಡ್ಲಿಯನ್ನು ತಯಾರು ಮಾಡುವಂಥ ಸಮಯದಲ್ಲಿ ಕಾಟನ್ ಅಥವಾ ಹತ್ತಿ ಬಟ್ಟೆಗಳನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಂಡು ಇಡ್ಲಿಯನ್ನು ತಯಾರು ಮಾಡಲಾಗ್ತಾ ಇತ್ತು. ಈ ಸ್ಟೀಮ್ ಮಾಡುವಂಥ ಸಂದರ್ಭದಲ್ಲಿ ಕೆಳಭಾಗಕ್ಕೆ ಏನು ಹಾಕುವಾಗ, ಪ್ಲೇಟ್ಗೆ ಹಾಕುವಾಗ ಕಾಟನ್ ಬಟ್ಟೆಯನ್ನು ಹಾಕಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕಾಟನ್ ಬಟ್ಟೆಯನ್ನು ತೆಗೆದು ಪೇಪರ್ ಲೇಯರನ್ನು ಹಾಕಲಾಗ್ತಾ ಇತ್ತು. ಆ ಪೇಪರ್ ಲೇಯರ್ಗಳನ್ನು ಹಾಕಿ ಅದರ ಮೇಲೆ ಇಡ್ಲಿಯ ಏನು ಪದಾರ್ಥವನ್ನು ಹಾಕಿ ಅದನ್ನು ಬೇಯಿಸಲಾಗ್ತಾ ಇತ್ತು, ಸ್ಟೀಮ್ ಮಾಡಲಾಗ್ತಾ ಇತ್ತು, ರವೆಯನ್ನು ಹಾಕಿ ಸ್ಟೀಮ್ ಮಾಡಲಾಗ್ತಾ ಇತ್ತು. ಆದರೆ ಈ ಥರ ಸ್ಟೀಮ್ ಮಾಡುವಾಗ ಅತಿ ಹೆಚ್ಚು ತಾಪಮಾನವನ್ನು ಇಟ್ಟು ಇಡ್ಲಿಯನ್ನು ಬೇಯಿಸುವಾಗ ಆ ಪ್ಲಾಸ್ಟಿಕ್ಕಲ್ಲಿರುವಂತಹ ಕೆಲವೊಂದಿಷ್ಟು ಕ್ಯಾನ್ಸರ್ ಕಾರಕವಾಗುವಂತಹ ಪ್ರಮುಖವಾಗಿ ಕಾರ್ಸಿನೋಜೆನಿಕ್ ಅಂಶ ಏನಿದೆ ಇದು ಇಡ್ಲಿಯಲ್ಲಿ ಸೇರ್ಕೊಳ್ತಾ ಇತ್ತು. ಇದೇ ಇಡ್ಲಿಯನ್ನ ಜನಸಾಮಾನ್ಯರು ತಿಂತಾ ಇದ್ರು. ಈ ಸಮಯದ ಈ ತರದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆಗಳು, ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಕಾರಕವಾಗುವಂಥದ್ದು, ಅಂದರೆ ಕಾರ್ಸಿನೋಜೆನಿಕ್ ಅಂಶ ಇಡ್ಲಿಯಲ್ಲಿ ಸೇರ್ಕೊಳ್ಳೋದ್ರಿಂದ ಅದನ್ನು ಸೇವಿಸಿದಂಥ ಜನಸಾಮಾನ್ಯರಿಗೆ ಆಟೋಮೆಟಿಕ್ಲಿ ಕ್ಯಾನ್ಸರ್ ಕೂಡ ಕಂಡು ಬರ್ತಾ ಇತ್ತು. ಹೀಗಾಗಿ ಕ್ಯಾನ್ಸರ್ನ ಪ್ರಕರಣಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ವಿ. ಈ ಅಂಶ ಸಾಕಷ್ಟು ದೂರ ಬಂದ ಬೆನ್ನಲ್ಲೇ ಆಹಾರ ಇಲಾಖೆ 251 ಕಡೆ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿತು. ಅದರಲ್ಲಿ 51 ಸ್ಯಾಂಪಲ್ಸ್ ಅನ್ಸೇಫ್, ಅಂದ್ರೆ ಆ ಇಡ್ಲಿಗಳಲ್ಲಿ ಕಾರ್ಸಿನೋಜೆನಿಕ್, ಅಂದ್ರೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಲೇಯರ್ ನ ಬಳಕೆ ಮಾಡಿಕೊಂಡು ಇಡ್ಲಿಯನ್ನ ತಯಾರು ಮಾಡುವಂತಹ ಘಟಕಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 250 ಸ್ಯಾಂಪಲ್ಸ್ ಗಳಲ್ಲಿ ಕೇವಲ 120ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಗಳ ವರದಿ ಮಾತ್ರ ಬಂದಿದೆ. ಆ ಕೇವಲ ಅಷ್ಟೇ ಸ್ಯಾಂಪಲ್ಸ್ ಗಳಲ್ಲಿ 51 ಸ್ಯಾಂಪಲ್ಸ್ ಅನ್ಸೇಫ್, ಅಂದ್ರೆ ಅದರಲ್ಲಿ ಕಾರ್ಸಿನೋಜೆನಿಕ್ ಅಂಶ ಸೇರ್ಕೊಂಡಿರುವುದು ಕೂಡ ಬಯಲಾಗಿದೆ. ಈ ಅಂಶ ಯಾವಾಗ ಪತ್ತೆ ಆಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ಎರಡೂ ಕೂಡ ಅಲರ್ಟ್ ಆಯಿತು. ಹೀಗಾಗಿ ಈ ತರದ ಜನಸಾಮಾನ್ಯರಿಗೆ ಆರೋಗ್ಯದ ಮೇಲೆ ತೊಂದರೆ ಆಗುವಂಥದ್ದು ಕೇವಲ ಕ್ಯಾನ್ಸರ್ ಮಾತ್ರವಲ್ಲ, ಅದರಲ್ಲೂ ಪ್ರಮುಖವಾಗಿ ಹಾರ್ಮೋನ್ ಬದಲಾವಣೆಗಳಾಗಿರ್ಬೋದು, ಹೃದಯಾಘಾತ ಸೇರಿದಂತೆ ಪ್ರಮುಖವಾಗಿ ಈ ತಾಯಿ ಮತ್ತು ಮಕ್ಕಳ ಆರೋಗ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು. ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಕೆಲವೊಂದಿಷ್ಟು ಬದಲಾವಣೆ ತರೋದು ಮುಂದಾಗಿದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಕೂಡ ಕೆಲವೊಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಡ್ಲಿಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಸೇರಿಕೊಂಡು ಕ್ಯಾನ್ಸರ್ಗೆ ಕಾರಕ ಆಗುತ್ತೆ. ಹೀಗಾಗಿ ನಾವು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತಾ ಇದ್ದೀವಿ. ಈ ಹಿಂದೆ ಕೂಡ ಈ ತರದ ಒಂದು ಆದೇಶ ಇತ್ತು, ಆದ್ರೆ ಅದನ್ನ ಸಾಂಪ್ರದಾಯಿಕವಾಗಿ ಎಲ್ಲ ಕಡೆ ಫಾಲೋ ಮಾಡ್ಲಾಗ್ತಿರ್ಲಿಲ್ಲ. ಹೀಗಾಗಿ ಇಂದಿನಿಂದ ನಾವು ಅದನ್ನ ಸಂಪೂರ್ಣವಾಗಿ ಈ ತರ ಲೋ ಕ್ವಾಲಿಟಿ ಪೇಪರ್ ಅನ್ನ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿಕೊಂಡು ಇಡ್ಲಿಯನ್ನು ತಯಾರಿಸೋದು ಸಂಪೂರ್ಣವಾಗಿ ಬ್ಯಾನ್. ಇನ್ಮೇಲೆ ಯಾವುದೇ ರೀತಿಯಂತ ಇಡ್ಲಿಯನ್ನು ತಯಾರು ಮಾಡಬೇಕಂತ ಸಂದರ್ಭದಲ್ಲಿ ಕ್ವಾಲಿಟಿ ಇಲ್ಲದೆ ಇರುವಂತಹ ಪ್ಲಾಸ್ಟಿಕ್ ಪೇಪರ್ಗಳನ್ನು ಬಳಕೆ ಮಾಡಿಕೊಂಡು ಇಡ್ಲಿಯನ್ನು ತಯಾರು ಮಾಡಬಾರ್ದು. ಒಂದೊಮ್ಮೆ ಮಾಡಿದ್ರೆ ಅಂತವರಿಗೆ ನೋಟಿಸ್ ಅನ್ನು ಕೊಡ್ತೀವಿ, ಕಾನೂನಾತ್ಮಕ ಕ್ರಮಗಳಿಗೂ ಕೂಡ ಮುಂದಾಗ್ತೀವಿ. ಸದ್ಯ ಈಗ 52 ಏನು ಅನ್ಸೇಫ್ ಬಂದಿದೆ ಅವ್ರ ಮೇಲೆ ಕೂಡ ನೋಟಿಸ್ ಅನ್ನು ಕೊಟ್ಟು ಕಾರಣವನ್ನು ಕೇಳ್ತೀವಿ, ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ. ಮುಂದಿನ ದಿನಮಾನಗಳಲ್ಲಿ 2-3 ದಿವಸಗಳಲ್ಲಿ ಈ ಬಗ್ಗೆ ಅಧಿಕೃತವಾಗಿ ನಾವು ಒಂದು ಆದೇಶವನ್ನು ಕೂಡ ಕೊಡ್ತೀವಿ. ನಾಳೆ ಈ ಬಗ್ಗೆ ಜಂಟಿಯಾಗಿ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಮಾಧ್ಯಮ TV9ಗೆ ಕೊಡ್ತಾ ಇದ್ದಾರೆ. ಹೀಗಾಗಿ TV9 ಕೂಡ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಬೆಂಗಳೂರಿನ 3 ಭಾಗಗಳಲ್ಲಿ ಯಾವ ರೀತಿಯಾಗಿ ಈ ತರ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಕೆ ಮಾಡಿಕೊಂಡು ಇಡ್ಲಿಯನ್ನು ಮಾಡ್ತಾರೆ, ಇದು ಎಷ್ಟು ತೊಂದರೆ, ಜೊತೆಗೆ ಆಹಾರ ತಜ್ಞರು ಕೂಡ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು, ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ TV9 ಬಿತ್ತರಿಸಿದ ಗಂಟೆಗಳ ಬೆನ್ನಲ್ಲೇ ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇನ್ಮುಂದೆ ಈ ರೀತಿಯಾಗಿ ಅನ್ಸೇಫ್ ಆಗಿ ಇಡ್ಲಿಯನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಅನ್ಸೇಫ್ ಆಗಿರುವಂತಹ ಕ್ವಾಲಿಟಿ ಇಲ್ಲದೆ ಇರುವಂತಹ ಪೇಪರ್ಗಳನ್ನು ಬಳಕೆ ಮಾಡೋದಕ್ಕೂ ಕೂಡ ನಾವು ನಿರ್ಬಂಧವನ್ನು ಹೇರ್ತೀವಿ. ಇದ್ರ ಬಗ್ಗೆ ಒಂದು ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಕ್ವಾಲಿಟಿ ಇಲ್ಲದೆ ಇರುವಂತಹ ಪೇಪರ್ ಅನ್ನು ಬ್ಯಾನ್ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಚೈತ್ರ, ಎಸ್ ಇಲ್ಲಿ ವಿನಯ್, ಈಗ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಅನ್ನುವಂತ ಆದೇಶ ಇದೆ. ಬಟ್ ಮುಂದಿನ ದಿನಗಳಲ್ಲಿ ರೇಡ್ ಮಾಡಿ ಅದನ್ನ ಬಂದ್ ಮಾಡಿಸುವಂತ ಪರಿಸ್ಥಿತಿ ಬರದೇ ಇದ್ರೆ ಸಾಕು. ಈ ಮಾಲೀಕರು ಯಾರಿದ್ದಾರೆ, ಹೋಟೆಲನ್ನ ಯಾರು ನಡೆಸೋರು, ಕ್ಯಾಂಟೀನ್ ಯಾರು ನಡೆಸ್ತಾ ಇದ್ದಾರೆ, ಅವರೇ ಜವಾಬ್ದಾರಿಯನ್ನ ತಗೊಂಡು ಈ ಪ್ಲಾಸ್ಟಿಕ್ ನಿಂದ ದೂರ ಆಗಬೇಕು ಅಂತ. ಈ ಹಿಂದೆ ಹೇಗೆ ಕಾಟನ್ ಬಟ್ಟೆಗಳನ್ನ ಬಳಕೆ ಮಾಡ್ತಾ ಇದ್ರು ಅಥವಾ ಎಣ್ಣೆ ಸವರಿನೇ ಮಾಡ್ತಾ ಇದ್ರು, ಅಂತ ದೊಡ್ಡ ಸಮಸ್ಯೆ ಏನಾಗ್ತಾ ಇರಲಿಲ್ಲ ಅಲ್ವಾ?
ಖಂಡಿತ ಚೈತ್ರ, ಯಾಕಂದ್ರೆ ಇದನ್ನ ಕೇವಲ ಆರೋಗ್ಯ ಇಲಾಖೆ ಸರ್ಕಾರ ಮಾತ್ರ ಈ ಬಗ್ಗೆ ಗಮನ ಹರಿಸೋದಂತದ್ದಲ್ಲ. ಪ್ರಮುಖವಾಗಿ ಹೋಟೆಲ್ ಮಾಲೀಕರು, ಬೀದಿ ಬದಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರು ಏನಿದ್ದಾರೆ ಇವರು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಗ್ರಾಹಕರೇ ಅವರಿಗೆ ಪ್ರಮುಖವಾದಂತಹ ವರ ಇದ್ದ ಹಾಗೆ. ಅವರನ್ನ ಆರೋಗ್ಯ ಏನಿದೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಕೇವಲ ನಾವು ಆಹಾರ ತಿಂಡಿಗಳನ್ನ ಕೊಡೋದು, ದುಡ್ಡನ್ನ ಮಾಡೋದು ಅಷ್ಟೇ ಈ ಬಿಸ್ನೆಸ್ ಆಗಿರೋದಿಲ್ಲ. ಜನರ ಆರೋಗ್ಯ ಕೂಡ ಮುಖ್ಯ ಆಗಿರುತ್ತೆ. ಹೀಗಾಗಿ ಜನರಿಗೆ ಮಾರಕವಾಗುವಂತಹ ಆಹಾರಗಳನ್ನ ತಯಾರಿಸುವಲ್ಲೂ ಕೂಡ ಈ ರೀತಿಯಂತ ಸಂಘಟನೆಗಳು, ಹೋಟೆಲ್ ಮಾಲೀಕರ ಸಂಘಟನೆಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳಾಗಿರ್ಬೋದು, ಪ್ರಮುಖವಾಗಿ ಜನಸಾಮಾನ್ಯರು ಕೂಡ ಎಚ್ಚೆತ್ತುಕೊಳ್ಬೇಕು. ಅವರು ಕೂಡ ಯಾವ ರೀತಿಯಾಗಿ ಆಹಾರವನ್ನು ತಯಾರು ಮಾಡ್ತಾರೆ, ಏನು ಬಳಸ್ತಾರೆ, ಇವರು ತಮ್ಮ ವೇಗವಾಗಿ ಇಡ್ಲಿನ ತಯಾರು ಮಾಡಬಹುದು ಮತ್ತು ಸ್ವಚ್ಛತೆಯನ್ನು ಮಾಡುವಂಥದ್ದು ಕಡಿಮೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಕ್ವಿಕ್ ಆಗಿ ಪಾರ್ಸಲ್ ಮಾಡುವಂಥದ್ದಾಗಿರ್ಬೋದು, ತ್ವರಿತಗತಿಯಲ್ಲಿ ಇಡ್ಲಿಯನ್ನು ತಯಾರು ಮಾಡುವಂಥದ್ದಕ್ಕಾಗಿರ್ಬೋದು, ಇಂಥವುದಕ್ಕಾಗಿ ಜನರ ಆರೋಗ್ಯವನ್ನು ಬಲಿ ಕೊಡದೆ ಇರೋದ ನಿಟ್ಟಿನಲ್ಲಿ ಜನರು ಎಚ್ಚೆತ್ತುಕೊಳ್ಬೇಕು, ಪ್ರಶ್ನೆ ಮಾಡಬೇಕು. ಹೇಗೆ ತಯಾರು ಮಾಡ್ತಾರೆ, ಏನು ಬಳಸ್ತಾರೆ, ಮೊದಲೆಲ್ಲ ತಯಾರಾಗ್ತಾ ಇತ್ತು, ಹೀಗೆ ಹೇಗೆ ಬಳಸ್ತಾರೆ, ಇದರಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ, ಇದನ್ನು ಕೂಡ ಜನಸಾಮಾನ್ಯರು ಪ್ರಶ್ನೆ ಬೀದಿ ಬದಿಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ರುಚಿಯಾದ ಇಡ್ಲಿಯನ್ನು ತಿಂದು ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನ ನಾವು ಈ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಹೀಗಾಗಿ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಜೊತೆಗೆ ಮಾರಾಟಗಾರರಾಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘಟನೆಗಳಾಗಿರ್ಬೋದು, ಇವರು ಕೂಡ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಕೂಡ ಕಾನೂನಾತ್ಮಕ ಹೋರಾಟಗಳನ್ನು ಮಾಡೋದ್ರ ಜೊತೆಗೆ ಅವರು ಕೂಡ ಎಚ್ಚೆತ್ತುಕೊಂಡು ಸಾಂಪ್ರದಾಯಿಕವಾಗಿ ಹಿಂದೆ ಹೇಗೆ ಕಾಟನ್ ಬಟ್ಟೆಗಳನ್ನು ಬಳಸ್ತಾ ಇದ್ರು ತಯಾರಿಕಾ ಘಟಕಗಳಲ್ಲಿ, ತಯಾರಿಕೆ ಮಾಡುವಂಥ ಸಂದರ್ಭಗಳಲ್ಲಿ ಅದನ್ನೇ ಬಳಸುವುದು ಸೂಕ್ತ. ಹೀಗಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕು ಮತ್ತು ಮಾರಾಟಗಾರರು, ತಯಾರಕರು ಕೂಡ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಆಗಿರುವಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ. ನೋಡಿ ಏನೇನು ಪರಿಣಾಮಗಳಾಗುತ್ತೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಬಳಕೆ ಮಾಡಿ ಇಡ್ಲಿಗಳನ್ನು ತಯಾರಿಸೋದು, ಅದನ್ನು ಗ್ರಾಹಕರಿಗೆ ಕೊಡೋದು, ಅದನ್ನು ಸೇವಿಸಿರುವಂಥ ಗ್ರಾಹಕರು ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾರೆ. ಬಿಸಿಯಿಂದಾಗಿ ಪ್ಲಾಸ್ಟಿಕ್ನಿಂದ ಹಾನಿಕಾರಕ ವಸ್ತು ಹೊರಬರುತ್ತೆ, ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋದಾಗಿ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.